ಹಕ್ಕಿಗಳ ಕಲರವ, ಮೋಹಕ ದೃಶ್ಯಗಳ ಮಹಾಸಂಗಮ. ಗಿಜುಗುಟ್ಟುವ ನಗರದಲ್ಲಿ ಕಂಗೊಳಿಸುವ ಮನೆಗಳು. ಕಂಗೊಳಿಸುವ ಹಸಿರು ಮನೆಗಳು. ನಗರದಲ್ಲಿ ಕಣ್ಣು ಹಾಯಿಸಿದೆಡೆಲ್ಲ ಬರೀ ಕಟ್ಟಡಗಳದ್ದೇ ಕಾರುಬಾರು. ತಂತ್ರಜ್ಞಾನ ಬೆಳೆದಂತೆಲ್ಲ ಇದು ಹೆಚ್ಚಾಗ್ತಾನೆ ಇದೆ. ಆದರೆ ನಗರ ಪ್ರದೇಶದಲ್ಲಿ ಕೆಲವೊಂದು ಕಡೆ ಮನೆಯೆಲ್ಲವೂ ಹಸಿರಿನ ಛಾಯೆ, ಸುತ್ತಲೂ ಪ್ರಕೃತಿ ಹೊದಿಕೆಯ ಸಿರಿಸಿಂಚನ ಇರುತ್ತದೆ. ಇದಕ್ಕೆ ಇಂಬು ಕೊಡುವಂತೆ ಮುಂಜಾನೆಯ ಮುಂಬೆಳಕಲ್ಲಿ ಚೂಯಿಗುಟ್ಟುವ ಹಕ್ಕಿಗಳ ಕಲರವ ಕೇಳಿ ಆಸ್ವಾದಿಸಬಹುದು. ತುಮಕೂರು ನಗರದಲ್ಲಿ ಇಂತಹ ಹಸಿರಿನ ಮನೆಗಳ ದರ್ಶನ ಮಾಡೋಣ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಹಸಿರು ಮನೆಗಳು. ನಾನು ನಿಮ್ಮ ಬಸವರಾಜ್. ಹೌದು, ಅಚ್ಚ ಹಸಿರು ಪ್ರಕೃತಿ ದತ್ತವಾದದ್ದು. ಕಣ್ಣಿಗೂ ಮತ್ತು ಜೀವನಕ್ಕೂ ನವೋಲ್ಲಾಸವನ್ನು ತರಿಸುವಂತಹ ಅದಮ್ಯ ಶಕ್ತಿ ಇದೆ. ಮನುಷ್ಯ ಮೂಲ ನೆಲೆಯನ್ನು ಕಂಡುಕೊಂಡಿದ್ದು ಈ ಹಸಿರಿನ ಮಧ್ಯೆಯೇ. ಪ್ರಕೃತಿ ಮತ್ತು ಮನುಷ್ಯನಿಗೂ ಬಿಡಿಸಲಾಗದ ಅವಿನಾಭಾವ ನಂಟಿದೆ. ಮನೆಯ ಸುತ್ತಲೂ ಹಸಿರಿದ್ದರೆ, ಗಿಡ ಮರಗಳಿದ್ದರೆ ತಂಪಾದ ಗಾಳಿ, ಇಂಪಾದ ರಾಗಕ್ಕೇನೂ ಕಡಿಮೆ ಇಲ್ಲ. ಮನಸ್ಸಿನ ಭಾವಾಭಿಪ್ರೇರಿತ ಚೈತನ್ಯವನ್ನು ತುಂಬುವ ಉಲ್ಲಾಸಮಯವಾದ ಸುಂದರ ಕ್ಷಣಗಳು ಕಳೆಯಬಹುದು. ಇಂತಹ ಎಲ್ಲ ಮಾತುಗಳಿಗೆ ಪೂರಕವಾದ ನಗರದ ಪ್ರದೇಶದಲ್ಲಿರುವ ಆ ಮನೆ ಮೋಹಕ ದೃಶ್ಯ ಸೌಂದರ್ಯವನ್ನು ಇಲ್ಲಿ ಸವಿಯಬಹುದು. ನಗರ ಪ್ರದೇಶದಲ್ಲಿ ಹಸಿರನ್ನು ಕಾಣುವುದೆಂದರೆ ಅಪರೂಪ ಹಾಗೂ ಅಚ್ಚರಿಯೇ ಸರಿ. ಒಂದರ ಮೇಲೊಂದರಂತೆ ಗಗನಚುಂಬಿ ಕಟ್ಟಡದಲ್ಲಿ ವಾಸಿಸುವ ಮನಸ್ಥಿತಿಗಳ ನಡುವೆ ಒಂದಿಷ್ಟು ಮನಸ್ಸುಗಳು ತಮ್ಮ ನಗರ ಜೀವನದಲ್ಲಿ ಹಸಿರನ್ನು ಉಳಿಸಿಕೊಳ್ಳುತ್ತಿರುವುದು ವಿಶೇಷ. ಆ ಕೆಲಸವನ್ನು ಮಾಡುತ್ತಿದ್ದಾರೆ ತುಮಕೂರಿನ ಪರಿಸರ ಪ್ರೇಮಿಗಳು. ತುಮಕೂರಿನ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಎದುರುಗಡೆ ರಸ್ತೆಯಲ್ಲಿರುವ ಸದಾಶಿವನಗರದಲ್ಲಿರುವ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀನಿವಾಸ್ ರವರ ಮನೆಯ ಗೋಡೆಯೆಲ್ಲವೂ ಸದಾ ಹಸಿರಿನ ಬಳ್ಳಿಯಿಂದ ಕೂಡಿದೆ. ಮನೆಯ ಸುತ್ತಲೂ ವಿಭಿನ್ನ ರೀತಿಯ ಹೂಕುಂಡಗಳನ್ನು ಇಟ್ಟು ಪೋಷಣೆ ಮಾಡುತ್ತಾ ಬಂದಿದ್ದಾರೆ. ಅವರ ಧರ್ಮ ಪತ್ನಿಗೆ ಡಾಕ್ಟರ್ ಶ್ರೀನಿವಾಸ್ ರವರು ಕೈ ಜೋಡಿಸುತ್ತಿದ್ದಾರೆ. ಈ ಹಸಿರಿನ ತಾಣ ಬೆಳಗಿನ ಜಾವದಲ್ಲಿ ಹಕ್ಕಿಗಳ ಚೂಯಿಗುಟ್ಟುವ ಕಲರವ, ದಿನದ ನವ ಚೈತನ್ಯವನ್ನು ತುಂಬುವ ಭಾವ ಸಂಗಮ, ಒಂದಷ್ಟು ಇಂಬು ನೀಡುವ ವಾತಾವರಣ ಈ ಹಸಿರು ಮನೆಯಲ್ಲಿ ದರ್ಶನವಾಗುತ್ತದೆ. ನಗರ ಪ್ರದೇಶದಲ್ಲಿ ಶುದ್ಧ ಗಾಳಿ ಸಿಗುವುದು ಅಪರೂಪ. ಅದರಲ್ಲೂ ಮಾಲಿನ್ಯದಲ್ಲಿ 2ನೇ ಸ್ಥಾನದಲ್ಲಿರುವ ತುಮಕೂರು ಮಹಾನಗರದಲ್ಲಿ ಇಂತಹ ಪ್ರಾಯೋಗಿಕ ಬದಲಾವಣೆಗಳು ಪರಿಸರ ಸಂರಕ್ಷಣೆಗೆ ಪೂರಕವಾಗಿರುವಂಥವು. ಪ್ರತಿಯೊಬ್ಬರಿಗೂ ಆರೋಗ್ಯ ತುಂಬ ಮುಖ್ಯ. ಮನೆಯ ಆರೋಗ್ಯ ಹಸಿರಿನಿಂದಲೂ ಸಿಗುತ್ತದೆ. ಇದು ಮಕ್ಕಳ ಬೆಳವಣಿಗೆಗೂ ಪೂರಕ ಎನ್ನುತ್ತಾರೆ ಮನೆಯ ಮಾಲೀಕರು ಮತ್ತು ವೈದ್ಯರು ಆಗಿರುವ ಡಾಕ್ಟರ್ ಶ್ರೀನಿವಾಸ್. ಇಡೀ ನಗರದಲ್ಲಿ ಇಂತಹ ಹಸಿರು ಮನೆಗಳಿದ್ದರೆ ಉತ್ತಮವಾದ ಪರಿಸರವಿರುವ ವಾತಾವರಣವನ್ನು ನಿರ್ಮಿಸಲು ಸಾಧ್ಯವಾದರೆ ನಾಳೆಯ ನೆಮ್ಮದಿ ನಮ್ಮದಾಗುತ್ತದೆ. ನೋಡಿದ್ರಲ್ಲ ಎಂತಹ ಅಮೋಘವಾದ ಹಸಿರು ಮನೆಯ ಚಿತ್ರಣವನ್ನು. ಮನೆಯಲ್ಲಿನ ಹಸಿರು ಮನೆಯವರಿಗೆ ಶುದ್ಧ ಗಾಳಿ, ಆರೋಗ್ಯವನ್ನು ಕೊಡುತ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರ ಮನೆಗಳಲ್ಲಿ ಹಸಿರು ಉಸಿರಾಗುವಂತೆ ನೋಡಿಕೊಳ್ಳಬೇಕು. ಇದೇ ರೀತಿ ತುಮಕೂರಿನ ಗಾಂಧಿನಗರದಲ್ಲಿ ಮತ್ತೊಂದು ಹಸಿರು ಮನೆ ಅಂಬಾಕೃಪಾ ನಿವಾಸ ಈಗ ನಿಮ್ಮ ಮುಂದೆ. ತುಮಕೂರಿನ ರೈಲ್ವೆ ನಿಲ್ದಾಣದಿಂದ ಅನತಿ ದೂರದಲ್ಲಿ ಗಾಂಧಿನಗರದ ವಾಟರ್ ಟ್ಯಾಂಕ್ ರೋಡ್ನಲ್ಲಿರುವ ಹೋಟೆಲ್ ಉದ್ಯಮಿ ರಂಗನಾಥ್ ಅವರ ಹಸಿರು ಮನೆ ಇನ್ನೊಂದು ವಿಶೇಷವನ್ನು ತೆರೆದಿಡುತ್ತದೆ. ಮನೆಯ ಸುತ್ತಲೂ ದೊಡ್ಡದಾದ ಮಾವಿನ ಮರ ಮತ್ತು ತೆಂಗು, ವಿವಿಧ ಜಾತಿಯ ಹೂವಿನ ಗಿಡಗಳು ಮೈದೆಳೆದು ನಿಂತಿವೆ. ಇಡೀ ವಾತಾವರಣ ತೋಟದಂತೆ ಭಾಸವಾಗುತ್ತದೆ. ಉಡುಪಿ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಣುವ ಕೆಂಪು ಕಲ್ಲು, ಮಣ್ಣು ಮಿಶ್ರಿತ ಕಲ್ಲುಗಳಿಂದ ಕಾಂಪೌಂಡ್ ನಿರ್ಮಿಸಿ ಕಲಾಕೃತಿಗಳನ್ನು ಅದರ ಮಧ್ಯೆ ಇಟ್ಟಿರುವ ದೃಶ್ಯ
ನೋಡುಗರನ್ನ ಆಕರ್ಷಿತರನ್ನಾಗಿ ಮಾಡದೇ ಇರದು. ಹಸಿರು ಹಾದಿಯಲ್ಲಿ ಪ್ರೀತಿ ಸ್ನೇಹದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ಹಸಿರು ಹಾದಿಯಲ್ಲಿ ಪ್ರೀತಿ ಸ್ನೇಹದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ಸುಮಾರು 50 ವರ್ಷಗಳ ಹಿಂದೆ ಹಾಕಿದ್ದ ಮಾವಿನ ಮರ, ತೆಂಗು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಮರಗಳನ್ನು ರಂಗನಾಥ್ ಅವರೇ ಪೋಷಣೆ ಮಾಡುತ್ತಾ ಬಂದಿದ್ದರಿಂದ ಬೇಸಿಗೆ ಕಾಲದಲ್ಲಿ ಶುದ್ಧವಾದ ತಂಪಾದ ಗಾಳಿ ಮತ್ತು ನೆರಳನ್ನು ನೀಡುವುದಲ್ಲದೆ ಮನೆಯನ್ನು ತಂಪಾಗಿಸಿವೆ. ಮನೆಯ ಸುತ್ತಲೂ ಇರುವ ಬಗೆ ಬಗೆಯ ಬಳ್ಳಿಗಳು ಮನೆಯನ್ನು ಮತ್ತಷ್ಟು ಅಲಂಕೃತಗೊಳಿಸಿದಂತೆ ಕಾಣಿಸುತ್ತದೆ. ದಾರಿಯಲ್ಲಿ ಓಡಾಡುವವರಿಗೆ ಆಕರ್ಷಣೀಯವಾಗಿ ಕಾಣುವ ಈ ಅಂಬಾಕೃಪಾ ನಿಲಯದಲ್ಲಿ ಹಲವು ವರ್ಷಗಳಿಂದಲೂ ಹೀಗೆ ಪ್ರಕೃತಿಯೆಡೆಗಿನ ಒಲವು ಉಳಿಸಿಕೊಂಡಿರುವುದು ವಿಶೇಷ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ದುಡಿಯೋಣ ನಂಬುತ್ತ ಮಣ್ಣ ಇಳ ಕರುಣಿಸುವಳು ವರವನ್ನ. ದುಡಿಯೋಣ ನಂಬುತ್ತ ಮಣ್ಣ ಇಳ ಕರುಣಿಸುವಳು ವರವನ್ನ. ಸಹಜ ಸಾವಯವ ಭೋಜನ, ಸಹಜ ಸಾವಯವ ಭೋಜನ, ಸಾವಧಾನದ ಜೀವನ. ತೋಂ ತನನ ತನನ ತನನ. ಹಸಿರು ಹಾದಿಯಲ್ಲಿ ಪ್ರೀತಿ ಸ್ನೇಹದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ಮನೆಯೆಲ್ಲವೂ ಹಸಿರಾಗಿದ್ದರೆ ಮನಸ್ಸೆಲ್ಲ ಸಹ ಹಸಿರಾಗಿರುವುದರಲ್ಲಿ ಎರಡು ಮಾತಿಲ್ಲ. ಆರೋಗ್ಯ ನಮ್ಮ ಕೈಯಲ್ಲಿರಬೇಕಾದರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛ ಹಾಗೂ ಶುದ್ಧವಾಗಿರಬೇಕು. ಇಂತಹ ಉತ್ತಮ ವಾತಾವರಣವನ್ನು ಸೃಷ್ಟಿಸಿಕೊಳ್ಳುವುದು ನಮ್ಮೆಲ್ಲರ ಹೊಣೆ ಎಂಬ ಭಾವನೆ ನಗರವಾಸಿಗಳಿಗೆ ಬರಬೇಕು. ಆಗ ಮಾತ್ರ ಪ್ರಪಂಚದೆಲ್ಲೆಡೆ ಕೇಳಿಬರುತ್ತಿರುವ ಪರಿಸರ ಉಳಿಸಿ ಎಂಬ ಕೂಗಿಗೆ ಅರ್ಥ ಬರುತ್ತದೆ. ಇಂತಹ ಸಾಹಸಕ್ಕೆ ಇವರೂ ಕೈ ಜೋಡಿಸಿದ್ದಾರೆ. ವೃತ್ತಿಯಲ್ಲಿ ಶಿಕ್ಷಕಿಯಾಗಿ, ಪ್ರವೃತ್ತಿಯಲ್ಲಿ ಸಸಿಗಿಡಗಳ ಒಡನಾಡಿಯಾಗಿ ಸದಾ ಹಸಿರಿನೊಂದಿಗೆ ಕಾಲ ಕಳೆಯುವ ಅಪರೂಪದ ವ್ಯಕ್ತಿಗಳು ನಮ್ಮಲ್ಲಿ ಅನೇಕರಿದ್ದಾರೆ. ಅಂತಹವರಲ್ಲಿ ತುಮಕೂರಿನ ಅಕ್ಕ ಮಹಾದೇವಿಯವರು ಒಬ್ಬರು. ಪ್ರಕೃತಿಯನ್ನು ಮಕ್ಕಳಂತೆ ಕಾಣುವ ಅವರ ಪರಿಸರದ ಕಾಳಜಿಯನ್ನು ಮೆಚ್ಚಲೇಬೇಕು. ವೃತ್ತಿಯಲ್ಲಿ ಶಿಕ್ಷಕಿಯಾಗಿರುವ ಪರಿಸರ ಪ್ರೇಮಿ ಅಕ್ಕ ಮಹಾದೇವಿಯವರು ತುಮಕೂರಿನ ಜಯನಗರದಲ್ಲಿರುವ ಅವರ ಮನೆಯ ಸಸ್ಯ ರಾಶಿಯನ್ನು ನೋಡಿದರೆ ಮಿನಿ ಉದ್ಯಾನವನ ಮನದಲ್ಲಿ ಭಾಸವಾಗುತ್ತದೆ. ಎಲ್ಲಿ ನೋಡಿದರೂ ಮನೆಯಲ್ಲೆಲ್ಲ ಕಣ್ಮನ ಸೆಳೆಯುವ ಸಸ್ಯ ರಾಶಿ. ಅಕ್ಕ ಮಹಾದೇವಿಯವರ ಮನೆಯ ಟೆರೆಸ್ ಗಾರ್ಡನಿಂಗ್ 7 ತಿಂಗಳ ಚಿಗುರುಡೆದ ಕನಸು ಈಗ ನನಸಾಗಿದೆ. ಪತ್ನಿಯ ಕನಸಿಗೆ ಪತಿಯೂ ಸಾಥ್ ನೀಡಿದ್ದಾರೆ. ಬಟ್ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ. ಲೈಕ್ ಟೆರೆಸ್ ಮೇಲೆ ಇದೆಯಲ್ಲ, ಸೊ ಮಣ್ಣು ತಂದಾಕೋದು ಅವ್ರ ಕೆಲಸನೇ. ಮಣ್ಣಾಗಲಿ ಮೆನ್ಯೂರ್ ಆಗಲಿ ತಂದಾಕೋದು ಅವರೇ. ಅಕ್ಕ ಮಹಾದೇವಿಯವರು ತುಮಕೂರಿನ SSIT ಕಾಲೇಜಿನಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಬಾಲ್ಯದಿಂದಲೂ ಹೂಗಳನ್ನು ಬೆಳೆಸುವುದು ಎಂದರೆ ಬಲು ಪ್ರೀತಿ. ಮನೆಯ ಚಾವಣಿಯ ಗಾರ್ಡನ್ನಲ್ಲಿ ಡ್ರ್ಯಾಗನ್ ಫ್ರೂಟ್, ರ್ಯಾಡಿಶ್, ಚೆರಿ, ದಾಳಿಂಬೆ ಇನ್ನೂ ಅನೇಕ ಜಾತಿಯ ಹಣ್ಣುಗಳನ್ನು ಇಲ್ಲಿ ಬೆಳೆಸಿದ್ದಾರೆ. ರೋಸಸ್ ಇದೆ, ಪಿಟೋನಿಯಾ ಇದೆ, ಬಿಗೋನಿಯಾಸ್ ಇದೆ. ಅದರಲ್ಲೂ ರ್ಯಾಕ್ಸ್ ಬಿಗೋನಿಯಾ ಪರ್ಟಿಕ್ಯುಲರ್ ಇದೆ. ಆಮೇಲೆ ಡೀಸೀಸ್,
ಆಮೇಲೆ ಕೋಲನ್ಸ್ ಆ್ಯಂಡ್ ಟೇಬಲ್ ರೋಸಸ್, ಸೆಕ್ಯುಲೆಂಟ್ಸ್, ಕ್ಯಾಕ್ಟಸ್, ಯು ನೇಮ್ ಯು ಫೈಂಡ್ ಇಟ್. ಆ್ಯಂಡ್ ಆಲ್ಮೋಸ್ಟ್ ಲೈಕ್ ಐ ಗ್ರೋ ಚಿಲ್ಲಿ, ಪಾಲಕ್, ಮೆಂತೆ. ಮನೆಯ ಸುತ್ತಮುತ್ತ ಹೂವಿನ ಗಿಡ ಬೆಳೆಸಿದ್ದು ಈ ಹೂಗಳಲ್ಲಿ ಕೆಲವು ನೀರಿನಿಂದ ಬೆಳೆದರೆ ಇನ್ನೂ ಕೆಲವು ಗಾಳಿಯಿಂದ ಬೆಳೆಯುತ್ತವೆ ಎಂಬುದು ವಿಶೇಷ. ಗಿಡಗಳನ್ನು ಬೆಳೆಸಲು ತಾವೇ ಮನೆಯಲ್ಲಿ ಸಿದ್ಧಪಡಿಸಿದ ನೈಸರ್ಗಿಕ ಗೊಬ್ಬರ ಬಳಸಿ ಮನೆಯಲ್ಲಿ ವೇಸ್ಟ್ ಎಂದು ಬೀಸಾಡುವ ಹಣ್ಣು, ತರಕಾರಿ, ಸಿಪ್ಪೆ, ಟೀ ಪುಡಿ, ತೆಂಗಿನ ನಾರು ಮುಂತಾದ ವಸ್ತುಗಳನ್ನು ಒಣಗಿಸಿ ಪುಡಿ ಮಾಡಿ ಗಿಡಗಳಿಗೆ ಗೊಬ್ಬರವಾಗಿ ಉಪಯೋಗಿಸಲಾಗುತ್ತದೆ. ಇಲ್ಲಿ ನೈಸರ್ಗಿಕ ಕೀಟನಾಶಕಗಳನ್ನು ಮಾತ್ರ ಬಳಸಲಾಗುತ್ತದೆ. ಫರ್ಟಿಲೈಸರ್ಸು ಅಷ್ಟೇ, ಮನೇಲೇ ವೇಸ್ಟ್ ತರಕಾರಿ ಯಾವುದು ವೇಸ್ಟ್ ಮಾಡಲ್ಲ. ಅದನ್ನೆಲ್ಲ ಅಂದರೆ ತರಕಾರಿ ಪೀಲ್ಸ್ ಎಲ್ಲ ಅದನ್ನು ಡಿಕಂಪೋಸ್ ಮಾಡಿಬಿಟ್ಟು ಅದನ್ನು ನಾನು ಎಲ್ಲ ವಾಟರ್ಗೆ ಎಲ್ಲ ಪ್ಲ್ಯಾಂಟ್ಸ್ಗೆ ವಿತ್ ವಾಟರ್ ಕೊಡ್ತೀನಿ. ನಾನು ಒಂದು 4 months ತರಕಾರಿ ಗ್ರೀನ್ ವೆಜಿಸ್ ಯಾವುದು ಕೊಂಡ್ಕೊಂಡಿಲ್ಲ. ಸೊ ಐ ಆಮ್ ಗೆಟಿಂಗ್ ಫ್ರಮ್ ಮೈ ಗಾರ್ಡನ್ ಇಟ್ಸೆಲ್ಫ್. ಇಂತಹ ಪರಿಸರ ಪ್ರೇಮಿಗಳು ಬಡಾವಣೆ ಗೊಬ್ಬರಂತೆ ಇದ್ದರೆ ಆ ನಗರ ಸೌಂದರ್ಯ ಎಷ್ಟೊಂದು ಸುಂದರ ಅಲ್ವಾ? ನೀವು ಕೂಡ ಈ ಬಗ್ಗೆ ಯೋಚಿಸಿ. ಇಲ್ಲಿಯವರೆಗೂ ತುಮಕೂರು ನಗರದಲ್ಲಿ ಯಾರೆಲ್ಲ ಪರಿಸರಯುಕ್ತವಾದ ಮನೆಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಎಂಬುದನ್ನು ಗಮನಿಸಿದ್ದೀರಿ. ನೀವು ಸಹ ಇದೇ ರೀತಿಯ ಹಸಿರು ಮನೆಗಳನ್ನು ನಿರ್ಮಿಸಿ ಮತ್ತು ನಿಮ್ಮ ಬದುಕನ್ನು ಹಸಿರನ್ನಾಗಿಸಿ ಎಂದು ಹೇಳುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮುಂದಿನ ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್. ಧನ್ಯವಾದ. ಹಕ್ಕಿಗಳ ಕಲರವ, ಮೋಹಕ ದೃಶ್ಯಗಳ ಮಹಾಸಂಗಮ. ಗಿಜುಗುಟ್ಟುವ ನಗರದಲ್ಲಿ ಕಂಗೊಳಿಸುವ ಮನೆಗಳು. ಕಂಗೊಳಿಸುವ ಹಸಿರು ಮನೆಗಳು.